ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಮಾಯ ಪ್ರಪಂಚ ಚಾನಲ್. ಇವತ್ತು ವಿಶೇಷವಾಗಿ ಸೊಗದೆ ಬೇರಿನಿಂದ ನಮ್ಮ ಆರೋಗ್ಯಕ್ಕೆ ಆಗುವಂಥ ಉಪಯೋಗಗಳ ಬಗ್ಗೆ, ಹಾಗೆ ಇದರದ ಒಂದು ಜ್ಯೂಸಿನ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ನೋಟಿಫಿಕೇಷನ್ ಸಿಗುತ್ತೆ. ಹಾಗಾಗಿ ಹಳ್ಳಿಯಲ್ಲಿ ವಾಸ ಮಾಡುವಂಥ ಜನರಿಗೆ ಈ ಬೇರಿನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆ ಅಂತಂದರೆ ಹಳ್ಳಿಗಳಲ್ಲಿ ಅತಿ ಸುಲಭವಾಗಿ ಈ ಬೇರನ್ನು ತಂದು ಕಷಾಯವನ್ನು ಮಾಡಿ ಕುಡಿತಾರೆ. ಆದರೆ ಸಿಟಿಯಲ್ಲಿ ಇರುವಂಥ ಜನರಿಗೆ ಇದರ ಬೇರು ಅತಿ ಸುಲಭವಾಗಿ ಸಿಗದೇ ಇರೋ ಕಾರಣ ನಾವು ಅಂಗಡಿಗಳಲ್ಲಿ ಇದರ ಬೇರು ಅಥವಾ ಬೇರಿನ ಪೌಡರು ಅಥವಾ ಜ್ಯೂಸ್ ಸಿಗೋದ್ರಿಂದ ಅದನ್ನು ತಗೊಂಡು ಬಂದು ನಾವು ಮನೆಯಲ್ಲಿ ಇದನ್ನು ಪ್ರತಿ ದಿವಸ ಸೇವನೆ ಮಾಡ್ಬೋದು. ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಆರೋಗ್ಯವನ್ನು ವರ್ಧನೆ ಮಾಡ್ಕೊಳ್ಬೋದು. ಹಾಗಾಗಿ ಈ ಬೇರಿನ ಕಷಾಯ ಅಥವಾ ಜ್ಯೂಸನ್ನು ನಾವು ಪ್ರತಿ ದಿವಸ ಸೇವಿಸ್ತಾ ಬಂದರೆ ನಮ್ಮ ದೇಹವನ್ನು ತಂಪಾಗಿ ಮಾಡುವ ಗುಣವನ್ನು ಈ ಬೇರು ಅಥವಾ ಕಷಾಯ ಹೊಂದಿದೆ. ಹಾಗೆ ಇದನ್ನು ನಿಯಮಿತವಾಗಿ ನಾವು ಸೇವಿಸ್ತಾ ಬಂದರೆ ಮುಖದ ಕಾಂತಿ ಕೂಡ ಹೆಚ್ಚಾಗುತ್ತೆ, ದೇಹದ ಉಷ್ಣತೆ ಕೂಡ ಕಡಿಮೆ ಆಗುತ್ತೆ. ಈ ಬೇರಿನ ತೇಯ್ದು ನಾವು ಮುಖದ ಮೇಲೆ ಹಚ್ಚೋದ್ರಿಂದ ನಮ್ಮ ಮುಖದ ಮೇಲಿರುವ ಕಲೆಯ ಸಮಸ್ಯೆಗಳು ಹಾಗೆ ಮುಖದ ಕಾಂತಿ ಕೂಡ ಹೆಚ್ಚಿ ಮುಖ ಕಾಂತಿಯುತವಾಗಿರುತ್ತೆ. ಈ ಹೆಣ್ಣುಮಕ್ಕಳಿಗೆ ಇನ್ನೊಂದು ಇದರಿಂದ ತುಂಬಾ ಬೆನಿಫಿಟ್ ಇದೆ. ಏನು ಅಂತಂದರೆ ಬಿಳಿ ಮುಟ್ಟಿನ ಸಮಸ್ಯೆಯಿಂದ ಹಲವು ಹೆಣ್ಮಕ್ಳು ಬಳಲ್ತಾ ಇರ್ತಾರಲ್ವ, ಅಂಥವರಿಗೆ ಈ ಬೇರಿನ ಜ್ಯೂಸು ಅಥವಾ ಕಷಾಯವನ್ನು ನಾವು ಕುಡಿತಾ ಬಂದರೆ ಬಿಳಿ ಮುಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಆಯುರ್ವೇದದಲ್ಲಿ ಈ ನನ್ನಾರಿ ಬೇರಿಗೆ ಹಲವಾರು ಹೆಸರುಗಳಿವೆ. ಸಾರಿವ, ಸೊಗದೆ ಬೇರು ಅಂತಲೂ ಕರೀತಾರೆ. ಹಾಗೆ ಸುಕರ್ಮ, ನನ್ನಾರಿ ಬೇರು ಅಂತಲೂ ಹೇಳಿ ಕರೀತಾರೆ ಇದನ್ನು. ಈ ಬೇರಿನಲ್ಲಿ ವಿಶೇಷವಾಗಿ ರಕ್ತ ಶುದ್ಧೀಕರಣಗೊಳಿಸುವಂಥ ಔಷಧೀಯ ಗುಣ ಹೊಂದಿದೆ ಈ ಬೇರು. ಈ ಬೇರಿನ ಕಷಾಯ ಅಥವಾ ಜ್ಯೂಸನ್ನು ನಾವು ನಿಯಮಿತವಾಗಿ ಕುಡಿತಾ ಬರೋದ್ರಿಂದ ಎಲ್ಲ ರೀತಿಯ ರಕ್ತ ಸಂಬಂಧಿ ಕಾಯಿಲೆಗಳು, ಉರಿ, ಮೂತ್ರ, ಉಷ್ಣ, ಮೈಮೇಲೆ ಅಲರ್ಜಿಯಿಂದ ಆಗುವ ಕೆಂಪು ಗುಳ್ಳೆಗಳು ಇದೆಲ್ಲವನ್ನು ತಡೆಗಟ್ಟಿಕೊಳ್ಬೋದು. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಈ ಜ್ಯೂಸನ್ನು ಹೇಗೆ ಮಾಡಬೇಕು ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಈ ಜ್ಯೂಸ್ ಮಾಡೋದಕ್ಕೆ ಒಂದು ಅರ್ಧ ನಿಂಬೆಹಣ್ಣು, ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಬೇಕಾಗುತ್ತೆ. ಆಮೇಲೆ ನಾನಿಲ್ಲಿ ಯಾವುದೇ ರೀತಿಯಲ್ಲಿ ಶುಗರ್ ಆಗಲಿ ಬೆಲ್ಲ ಆಗಲಿ ಉಪಯೋಗಿಸ್ತಾ ಇಲ್ಲ. ಯಾಕೆ ಅಂತಂದರೆ ಆ ಶರ್ಬತ್ತಲ್ಲೇ ಇನ್ಕ್ಲೂಡಿಂಗ್ ಎಲ್ಲ ಶುಗರ್ ಏನು ಸೇರಿಸಬಾರ್ದು ಅಂತ ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಉಪಯೋಗಿಸುವಂಥವ್ರು ಬೇಕಾದರೆ ಬೆಲ್ಲವನ್ನು ಕರಗಿಸಿ ಅದಕ್ಕೆ ಜ್ಯೂಸ್ ಮಾಡುವಾಗ ಮಿಕ್ಸ್ ಮಾಡ್ಕೊಬೋದು. ನಾನಿಲ್ಲಿ ಯಾವುದೇ ರೀತಿಯಲ್ಲಿ ಶುಗರ್ ಆಗಲಿ ಬೆಲ್ಲದ ಸಿರಪ್ ಆಗಲಿ ನಾನಿಲ್ಲಿ ಸೇರಿಸ್ತಾ ಇಲ್ಲ. ಸುಮಾರು ಕಂಪ್ನಿಗಳಲ್ಲಿ ಈ ನನ್ನಾರಿ ಬೇರಿನ ಜ್ಯೂಸ್ ಸಿಗುತ್ತೆ ನಿಮಗೆ. ಆದರೆ ನಾನಿಲ್ಲಿ ಲಯನ್ ಅವರ ಕಂಪ್ನಿ ಜ್ಯೂಸನ್ನು ತೊಗೊಂಡು ಬಂದಿದ್ದೀನಿ, ನನ್ನಾರಿ ಬೇರಿನ ಜ್ಯೂಸನ್ನು. ನಾನಿಲ್ಲಿ ಕಾಯಿಸಿ ಆರಿಸಿರುವಂಥ ನೀರನ್ನು ಒಂದು ಲೋಟ ತೊಗೊಳ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣನ್ನು ಕೂಡ ನಾನು ಸೇಮ್ ನಾವು ನಿಂಬೆಹಣ್ಣು ಜ್ಯೂಸ್ ಹೇಗೆ ಮಾಡ್ತೀವಿ ಅದೇ ರೀತಿಯೇ, ಆದರೆ ಇಲ್ಲಿ ನನ್ನಾರಿ ಬೇರಿನ ಜ್ಯೂಸನ್ನು ನಾವು ಒಂದು 3 ರಿಂದ 4 ಸ್ಪೂನ್ ಸೇರಿಸ್ಕೊಂಡ್ರೆ ಅದರ ಸುಗಂಧ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಇಷ್ಟ ಆಯಿತು. ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟು ಕುಡ್ದ. ನಾವು ಈ ರೀತಿ ಹೆಲ್ತ್ ಬೆನಿಫಿಟ್ ಇರುವಂಥ ಜ್ಯೂಸ್ಗಳನ್ನು ತಂದು ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸು ತುಂಬಾ ಸಿಗುತ್ತಲ್ವ. ಹಂಗಾಗಿ ಈಗ ಒಂದು ಅರ್ಧ ನಿಂಬೆಹಣ್ಣು ಆ ಲೋಟಕ್ಕೆ ಹಿಂಡ್ಕೊಂಡಿದ್ದೀನಿ ನಾನು. ಹಾಗೆ ಒಂದು ಚಿಟಿಕೆ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನನ್ನಾರಿ ಬೇರಿನ ಜ್ಯೂಸನ್ನು 2.5ರಿಂದ 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಲೋಟಕ್ಕೆ. ನಾನು ಇಲ್ಲಿ ಸ್ವಲ್ಪ ದೊಡ್ಡ ಲೋಟನೇ ತೊಗೊಂಡಿರೋದ್ರಿಂದ ನಾನು ಇಷ್ಟು ಒಂದು 2.5-3 ಸ್ಪೂನ್ ಹಾಕ್ತಾಯಿದ್ದೀನಿ ಇಲ್ಲಿ. ಇದು ತುಂಬಾ ಘಮ ಚೆನ್ನಾಗಿರುತ್ತೆ, ಹಂಗಾಗಿ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ಯಾರು ಬೇಕಾದರೂ ಕುಡಿಬೋದು. ನಮಗೆ ಇಷ್ಟೊಂದು ಹೆಲ್ತ್ ಬೆನಿಫಿಟ್ ಇರುವಂಥ ಈ ನನ್ನಾರಿ ಬೇರಿನ ಜ್ಯೂಸನ್ನು ಯಾಕೆ ಪ್ರತಿ ದಿವಸ ನಾವು ಸೇವಿಸಬಾರ್ದು? ತುಂಬಾ ಕಡಿಮೆ ಪ್ರೈಸಲ್ಲೂ ಕೂಡ ಸಿಗ್ತಾ ಇದೆ ಅಲ್ವಾ. ನಮಗಂತೂ ಈಗ ಹಳ್ಳಿಗಾಡಲ್ಲಿ ಸಿಕ್ಕದಂಗೆ ಬೇರನ್ನು ತಂದು ನಾವು ಕಷಾಯ ಮಾಡಿಕೊಂಡು ಕುಡಿಯೋದಕ್ಕಾಗೋದಿಲ್ಲ. ಹಾಗಾಗಿ ಈ ರೀತಿ ಆಯುರ್ವೇದ ಶಾಪ್ಗಳಲ್ಲಿ ಆಗಿರ್ಬೋದು ಅಥವಾ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಆಗಿರ್ಬೋದು ಎಲ್ಲ ಕಡೆಯೂ ಸಿಗುತ್ತೆ. ನನ್ನಾರಿ ಬೇರಿನ ಜ್ಯೂಸ್ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ.
ಇಷ್ಟ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂಚೂರು ಪುದೀನ ಕಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ. ಜಸ್ಟ್ ಇದು ನೋಡೋಕೆ ಚೆನ್ನಾಗಿರುತ್ತೆ ಮತ್ತು ಇದ್ರದ್ದು ಫ್ಲೇವರ್ ಕೂಡ ಅದಕ್ಕೆ ಆ್ಯಡ್ ಆಗುತ್ತಲ್ವ ಅಂಥೇಳಿ ಹಾಕ್ತಾಯಿದ್ದೀನಿ ಅಷ್ಟೇ. ಇದು ಪುದೀನ ಹಾಕಲೇಬೇಕು ಅಂತ ಏನೂ ಇಲ್ಲ, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಇದು ಫಸ್ಟ್ ಟೈಮ್ ನಾನು ಮಾಡಿದ್ದೀನಲ್ವ, ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ದೀನಿ. ನನ್ನ ಮಗನಿಗೆ ಕೊಟ್ಟು ಅವನಿಗೆ ಏನು ಅನಿಸುತ್ತೆ ಅಂಥೇಳಿ ಕೇಳೋಣ ಬನ್ನಿ. ಅವನು ಈಗ ಹೊರಗಡೆ ಕೆಲಸಕ್ಕೆ ಜಾಯ್ನ್ ಆಗ್ತಾ ಇದ್ದಾನಲ್ವ, ನನ್ನ ಫೇಸ್ ಕವರ್ ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ. ಇಷ್ಟ ಆಯ್ತಂತೆ ಅವನಿಗೆ ಜ್ಯೂಸು. ನೀವು ಕೂಡ ಮನೇಲಿ ಇದನ್ನು ಒಂದು ಸತಿ ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್, ಹೇಗಿತ್ತು ಅಂಥೇಳಿ. ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಈ ಜ್ಯೂಸನ್ನು ಖಂಡಿತ ಎಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.